ಚಿಕ್ಕೋಡಿ ಲೋಕಸಭೆಯ ಈಗಾಗಲೇ ಅಭ್ಯರ್ಥಿಯಾಗಿ ಅನ್ನಸಭೆ ಅವರ ಘೋಷಣೆ ಆಗಿದ್ದದ. ನಾನು ಮತ್ತು ನಮ್ಮ ವಿಭಾಗದ ಪ್ರಮುಖರಾದ ಮಹೇಶ್ ತೆಂಗಿನಕಾಯಿ ಅವರು ಮೊನ್ನೆ ಹೋಗಿ ಕೋರ್ ಕಮಿಟಿ ಮತ್ತು ಸಂಚಲನ ಸಮಿತಿ ಸಭೆಯನ್ನು ತಗೊಂಡಿದ್ವಿ. ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ನಾವು ನಿಶ್ಚಿತವಾಗಿ ಈ ಸಲ ಲೋಕಸಭೆಯನ್ನು ಗೆಲ್ತೀವಿ. ಸರಿ, ಬೆಳಗಾವಿ ಲೋಕಸಭೆ ಅಭ್ಯರ್ಥಿ ಯಾರು ಸ್ಥಳೀಯರಿಗೆ ಸಿಗುತ್ತಾ ಅಥವಾ ಹೊರಗಿನವರು ಸಿಗುತ್ತೆ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅಲ್ಲ ನೋಡ್ರಿ, ನಾನಂತೂ ಯಾರು ಹೇಳಿದಾರೋ ಟಿವಿ ನೋಡಿಲ್ಲ. ಮತ್ತು ನಮ್ಮಲ್ಲಿ ಸ್ಥಳೀಯವಾಗಿ ಅನೇಕ ನಾಯಕರು ಸಮರ್ಥದಾರ. ಹೀಗಾಗಿ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡೋ ತನಕ ಯಾರು ಏನು ಹೇಳ್ತಾರೋ ನಾನು ಕೇಳಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಮತ್ತು ಜಿಲ್ಲೆಯ ಪ್ರತಿಯೊಬ್ಬರ ಅಪೇಕ್ಷೆ ಅದ ಸ್ಥಳೀಯ ನಾಯಕರಿಗೆ. ಯಾಕಂದ್ರೆ ಇವತ್ತು ಬಾಬಾಗೌಡರು ಆಗಿರ್ಬೋದು, ಅದಾದ ನಂತರ ಸುರೇಶ್ ಅಂಗಡಿ ಅವರು ಆಗಿರ್ಬೋದು, ಅಥವಾ ಮಂಗಳ ಅಂಗಡಿ ಆಗಿರ್ಬೋದು, ಎಲ್ಲ ಈ MP ಗಳು ನಮ್ಮ ಜಿಲ್ಲೆಯವರಾಗಿದ್ದಾರೆ. ಹಿಂಗಾಗಿ ಒಂದು ಅಪೇಕ್ಷೆ ಇರ್ತದೆ. ಅಲ್ಲಲ್ಲ, ನೋಡ್ರಿ, ಈಗ ಅನೇಕ ವಿಷಯಗಳು ಇವತ್ತು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿದ್ದಾವೆ. ಅದನ್ನ ಹಿರಿಯರ ಗಮನಕ್ಕೆ ತಗೊಂಡ್ಬಂದಿರುವಂಥ ವ್ಯವಸ್ಥೆಯನ್ನು ಮಾಡುವಂಥ ಕರ್ತವ್ಯ ಎಲ್ಲ ಇದ್ರೊಳಗಿನ ಇದು ನಮ್ಮ ಪಕ್ಷ ಎಲ್ಲರೂ ಕೂಡ ನಿರ್ಣಯ ಮಾಡುವಂಥದ್ದು, ಒಬ್ಬರೇ ನಿರ್ಣಯ ಮಾಡುವಂಥದ್ದು ಸ್ಥಳೀಯವಾಗಿ ಇರ್ತದೆ. ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇರೋದು ನಿಜ. ಯಾರು ನಿರ್ಣಯ ಮಾಡಿದ್ರೆ ಸರ್? ನಿಮ್ಗೆ ಯಾರಿಗಾದ್ರೂ ಚರ್ಚೆ ಮಾಡಿದ್ರೆ ಬೆಳಗಾವಿ ಜಿಲ್ಲೆ ಮುಖಂಡರ ಜೊತೆ ಚರ್ಚೆ ಆಗಿದೆ? ಟಿಕೆಟ್ ಘೋಷಣೆ ಆದ್ರೆ ಮುಂದೆ ಏನಾಗಬಹುದು? ನೋಡ್ರಿ, ನಾ ಏನ್ ಹೇಳ್ತೀನಿ, ಈಗ ನಮ್ಮ ಇವತ್ತಿನ ತನಕ ಮೀಟಿಂಗ್ ಬಗ್ಗೆ ನಮ್ಮ ಲೋಕಸಭೆಯನ್ನ ಬರುವಂತ ದಿವಸಗಳು ಯಾವ ರೀತಿ ಸಂಘಟನೆ ಮಾಡಿ ಈಗೇನು ಹೋದ್ಸಲ ನಮ್ಮ ಮಾರ್ಜಿನ್ ಇತ್ತು, ಅದಕ್ಕಿಂತ 10 ಪಟ್ಟು ಹೆಚ್ಚು ಮಾಡ್ಬೇಕು ಅನ್ನುವಂಥ ಚಿಂತನೆ ನಡೆದದ. ಅದ್ರ ಮುಂದೆ ವಿಷಯಗಳು ಬಂದಾಗ ಅವಾಗ ಚರ್ಚೆ ಮಾಡ್ತೀವಿ. ವಿಷಯ